ಸಂದರ್ಭದಲ್ಲಿ ಫಾರೆಸ್ಟ್ ಅವರು ಸಫಾರಿ ಮಾಡ್ತಿದ್ದಾರೆ, ರೋಡ್ ಸಫಾರಿ ಮಾಡ್ತಿದ್ದಾರೆ. ಈಗಲೂ ನಡೀತಾ ಇದೆ ಸರ್. ಅದನ್ನ ಸಫಾರಿ ನಿಂತು 2 ತಿಂಗಳಾಗಿರ್ಬೋದಲ್ವಾ? ಹೌದಾ? ಪ್ರೈವೇಟ್ ಗಾಡಿಲಿ ಅರಣ್ಯ ಇಲಾಖೆ ಅವರು ತಾವೇ IB ಕಡೆ ಕರ್ಕೊಂಡೋಗಿ ಅವರವ್ರ ಸಂಬಂಧಿಕರನ್ನ ಕರ್ಕೊಂಡೋಗಿ ತೋರಿಸ್ತಾ ಇದ್ದಾರೆ. ನಿಜನಾ? ನಿಜ ತಾನೆ? ಅವ್ರವ್ರ ಸಂಬಂಧಿಕರನ್ನ ಸ್ಟಾಫ್ಗಳನ್ನ. ನಿಜ? ಹೌದು, ಅದು ನಡೀತಾ ಇದೆ, ಒಳಗಡೆ ನಡೀತಾ ಇದೆ. ಮೇಲ್ಗಡೆ ತಾಳ್ಮೆ ಮಾಡಿದ್ದಾರೆ, ಒಳಗಡೆ ನಡೀತಿದೆ. ಅವ್ರ ಫ್ಯಾಮಿಲಿನ ಕರ್ಕೊಂಡು ಹೋಗಿ ರೆಸಾರ್ಟ್ಗಳು IBಗಳಲ್ಲಿ ನಮ್ಮ DB ಕುಪ್ಪೆ ಆಡಿ ಪಕ್ಕದಲ್ಲಿ ನಾನು ಇರೋದು IBಲಿ ದಿನನಿತ್ಯ ಪ್ರತಿದಿನ ಬೆಂಗಳೂರಿಂದ ಬರ್ತಾರೆ. IBಗಳಲ್ಲಿ 3 ಕಾರು 4 ಕಾರು ನಿಲ್ಲಿಸಿರ್ತಾರೆ. ಅದಕ್ಕೆ ಏನಂತೀರಾ? ಇದು ಸರ್ಕಾರಕ್ಕೆ ಕಾನೂನು ಒಳಗಡೆ ಏನೋ ನಡೀತಾ ಇದೆ. ಅದನ್ನ ನೀವು ಫೋಟೋಗಳನ್ನ ಮಾಡಿ ನಿಮ್ಮ ಗ್ರಾಮ ಸಭೆಯಲ್ಲಿ ತೀರ್ಮಾನ ಮಾಡಿ ಅವ್ರಿಗೆ ಮೇಲೆ ಕೇಸನ್ನು ಹಾಕ್ಲಿಕ್ಕೆ ನಿಮ್ಮ ಗ್ರಾಮ ಸಭೆಗೆ ಅವಕಾಶ ನಿಜ ತಾನೆ? ಅದನ್ನ ಬಳಕೆ ಮಾಡಿ. ಅಧಿಕಾರಿಗಳೆಲ್ಲ ಎಚ್ಚೆತ್ಕೋಬೇಕೀಗ. ನಮ್ಮ ಆದಿವಾಸಿಗಳು ಎಚ್ಚೆತ್ಕೊಂಡಿದ್ವಿ. ನೇರವಾಗಿ ನೋಡ್ತಾ ಇರ್ತಾರೆ. ಆಡಿ ಬರ್ತೇನೆ ನಾನು ಅವು ಬರೋದು ಒಳಗೆ ಬರ್ತವೆ, ಮತ್ತೆ ನಮ್ಮ ಜಮೀನುಗಳಲ್ಲಿ ಬರ್ತವೆ. IBಲೆ ಕುಂಟು ಹಾಕೊಂಡು ಹೋಗ್ತವೆ. ನಾವು ಅದನ್ನ ನೋಡಕ್ ಹೋಗಲ್ಲ, ನಾವು ದಾರಿ ನೋಡ್ತಾ ಇರ್ತೀವಿ. ನಾವು ಕೆಲ್ಸಕ್ಕೆ ಹೋಗುವಾಗ ಬರಲ್ಲ. ಸಫಾರಿ ನಿಲ್ಸಿದ್ದೆ ಅದಕ್ಕೆ ಆದಿವಾಸಿ. ಇವತ್ತು ಇನ್ನೊಂದು ಪಾಯಿಂಟ್ ಬಂದಿದೆ ಮಾಹಿತಿಗಳು ಜಾಲತಾಣದಲ್ಲಿ. ಆದಿವಾಸಿಗಳು ಕಾಡಲ್ಲಿ ಕಾಣ್ತಾರೆ, ಪ್ರಾಣಿಗಳು ಹೊರಗಡೆ ಬರ್ತವೆ. ನಮ್ಮನೇಲಿ ದಿನ ಹುಲಿ ಬರ್ತಾ ಇರುತ್ತೆ. ಅದನ್ನ ಹೇಳೋದು ನಮ್ಮ ಅರಣ್ಯ ಇಲಾಖೆ ಏನ್ ಹೇಳುತ್ತೆ ಗೊತ್ತಾ? ಚಿರತೆ ಅಂತ ದಿನ ಬರುತ್ತೆ. ಅದು ಹುಲಿ ದಿನ ಬರುತ್ತೆ, 6ವರೆಗೆ ಬರುತ್ತೆ. ಅರಣ್ಯ ಇಲಾಖೆ ಅವ್ರು ಬರ್ತಾರೆ, ಪಟಾಕಿ ಹೊಡ್ತಾರೆ, ಹೋಗ್ತಾ ಇರ್ತಾರೆ. ಯಾವುದೇ ಕಾರಣಕ್ಕೂ ಆಷಾಢ ಪೂಜೆ ಮಾಡುವ ಜಾಗ ಅವೆಲ್ಲ ಸರ್, ನಮ್ಮಲ್ಲಿ ಈಗ ಏನು ವಾಸಸ್ಥಾನಗಳಿದೆ ಅದು ಮುತ್ತು ಆಗ್ತಕ್ಕಂಥ ಕಾರಣಕ್ಕೋಸ್ಕರ ನಮ್ಮವರು ಗೆಡ್ಡೆ ಕೆಲಸಗಳಲ್ಲಿ ಒಳಗಡೆ ಹೋಗ್ತಾರೆ ಸರ್. ಕಾಡುವಾಗಲಿ ಅಲ್ಲಿ ಪ್ರಾಣಿಯಿಂದ ಏನೋ ತೊಂದರೆ ಆಗಿ ತೀರ್ಕೊಂಡ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಕಾನೂನು ಪ್ರಕಾರ ಮಾಡ್ತಾರೆ. ಅವ್ರ ಕಾನೂನು ಪ್ರಕಾರ ಕಾಡಿನ ಇಂಟೀರಿಯರ್ ಒಳಗೆ ಹೋಗೋದ್ರಿಂದ ಪರಿಹಾರ ಕೊಡೋಕ್ಕೆ ಬರಲ್ಲ. ನಮ್ಮ ಜಮ್ಮಗಳು ನಮ್ಮ ವಾಸಸ್ಥಾನಗಳು ಗುರುತಿಸ್ಬಿಟ್ರೆ ನಮ್ಗೆ ಅಲ್ಲಿಗೆ ಹೋಗ್ತಾ ಅದರಿಂದ ಏನು ಪ್ರಾಣಿಯಿಂದ ಏನೋ ತೊಂದರೆ ಆಗಿ ಸಾವಿಗೀಡಾದ ಒಂದು ಕುಟುಂಬಗಳಿಗೆ ಈಗಾಗಲೇ 2-3 ಕುಟುಂಬಗಳಿಗೆ ಇವರೇನು ಬರ್ತಾರೆ, ಸ್ವಲ್ಪ ಅವರೇನು ಪ್ರೊಸೀಜರ್ ಪ್ರಕಾರ ಮಾಡ್ಬೇಕಂತ ಹೇಳಿ ಏನು ಮಾಡ್ತಾರೆ, ಇಲ್ಲ ನಿಮ್ಗೆ ಏನು ಕೊಡ್ತೀವಿ ಅಂತ ನೋಡಿ ತಗೊಂಡು ಹೋಗ್ತಾರೆ, ಪೋಸ್ಟ್ ಮಾರ್ಟಮ್ ಮಾಡ್ತಾರೆ, ಕರ್ಕೊಂಡು ಬರ್ತಾರೆ. ಮತ್ತು ಯಾವುದೇ ಪ್ರಕ್ರಿಯೆ ನಡೆಯಲ್ಲ ಸರ್. ಇತ್ತೀಚೆಗೆ 2 ಪ್ರಕ್ರಿಯೆಗಳನ್ನಾಗಿದೆ, ಯಾವುದೇ ಪರಿಹಾರಗಳು ಸಿಕ್ಕಿಲ್ಲ ಸರ್. ದಯವಿಟ್ಟು ನಮ್ಮಲ್ಲಿ ನಾವು ಕಾಡು ಒಳಗೆ ಜೀವನ ಮಾಡೋದು, ನಮ್ಮ ಆಹಾರ ಕಾಡು ಇರೋದು, ನಮ್ಮ ಆಹಾರಕ್ಕೋಸ್ಕರ ಕಾಡು ಒಳಗೆ ಹೋಗೋದು ಏನು ಹೆಚ್ಚು ಕಮ್ಮಿ ಆದರೆ ನಮಗೆ ಪರಿಹಾರ ನಾವು ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ. ಏನಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ನಲ್ಲಿ ಇರುವಂತಹ ಏನು ಗೋದಾವರ್ಮನ್ ತಿರುಮಲಪಾಡ್ ಅವರ ಕೇಸ್ ಏನಿದೆ ವರ್ಸಸ್ ಇಂಡಿಯನ್ ಗೌರ್ಮೆಂಟ್ ಅವ್ರ ಮೇಲೆ ನಡೀತಾ ಇರುವಂಥದ್ದು, ಏನು ನಡೀತಾ ಇರುವಂಥ ಪ್ರಕರಣದಲ್ಲಿ ಏಪ್ರಿಲ್ 29ಕ್ಕೆ ರಿಟರ್ನ್ PCCF PK ಸಿಂಗ್ ಅವರೊಂದು ಪ್ರಕರಣವನ್ನು ದಾಖಲಿಸಿದ್ದಾರೆ. ಅಲ್ಲಿರುವಂತಹ ಸಮುದಾಯಗಳಿಗೆ ಎಲೆಕ್ಟ್ರಿಸಿಟಿ ಇನ್ನೆಲ್ಲ ಕೊಡ್ತಾ ಇರೋದು ಅವರಿಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂತೆ. ಅದು ಏನಂತ ನಮಗೆ ಗೊತ್ತಿಲ್ಲ. ಕ್ರಿಟಿಕಲ್ ಟೈಗರ್ ಹ್ಯಾಬಿಟಾಟ್ಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಅವರು ಪ್ರಶ್ನೆ ತೆಗೆದಿದ್ದಾರೆ. 2ನೇ ಹಂತದಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಇಲ್ಲಿರೋ ಜನಗಳನ್ನು ಬೇರೆ 43 ಹಾಡಿಗಳಂತ ಹೇಳಿ ಆ ಒಂದು ಕೇಸ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅವ್ರು ಹಾಕಿರುವಂಥ IA ಅದು ವಿಚಾರಣೆ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರವನ್ನು ಸುಪ್ರೀಂ ಕೋರ್ಟ್ ಕೇಳಿದೆ. ಈಗಾಗಲೇ 3 ತಿಂಗಳ ಅವಧಿ ಆಯಿತು. ಈ ತಿಂಗಳ ಹೌದು, ನಮ್ಮ ಒಂದು ಈ ಎಲ್ಲ ಗ್ರಾಮ ಸಭೆಗಳಲ್ಲೂ ಇದರ ಬಗ್ಗೆ ನಿರ್ಧಾರಗಳನ್ನು ಅಂಗೀಕರಿಸಿದೆ. ನಮ್ಮ ಅಹವಾಲನ್ನು ಸಹಿತ ನೀವು ಸರ್ಕಾರದಿಂದ ಕಳಿಸ್ಬೇಕು ಅನ್ನೋದು ನಾವು ಈಗಾಗಲೇ ಕೊಟ್ಟಿದ್ದೀವಿ. ಗ್ರಾಮ ಸಭೆಗಳಲ್ಲೂ ಸಹಿತ ನಿರ್ಧಾರ ಮಾಡಿರೋದನ್ನು ಜಿಲ್ಲಾಡಳಿತದ ಮುಖಾಂತರ ಮುಖ್ಯ ಕಾರ್ಯದರ್ಶಿ ಮುಖಾಂತರ ನಾವು ಕಳಿಸಲಿಕ್ಕೆ ಬರೆದಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಾನು ಹೇಳುವಂಥದ್ದು ಏನಂತ ಹೇಳಿದ್ರೆ ಸರ್, ನಾವು ತಲತಲಾಂತರಗಳಿಂದ ಕಾಡಿನಲ್ಲಿ ವಾಸಿಸ್ತಾ ನಮ್ಮದೇ ಕಾಡಿನ ಭಾಗವಾಗಿ ನಾವು ಬದುಕ್ತಾ ಇರೋಂಥವ್ರು. ನಮ್ಮನ್ನು ಸ್ಥಳಾಂತರ ಮಾಡೋದಾದರೆ ಈ ರೀತಿಯಾದಂಥ ಪ್ರೈವೇಟ್ ಸಫಾರಿಗಳ ಮುಖಾಂತರ, ರೆಸಾರ್ಟ್ಗಳ ಮುಖಾಂತರ ಕಾಡು ಒಳಗಡೆ ನಡೀತಾ ಇರುವಂಥ ಒಂದು ರೀತಿಯಲ್ಲಿ ಹುಲಿ ಸಂರಕ್ಷಣೆ ಯೋಜನೆ ತಂದಿದೆ, ಇನ್ನೊಂದು ಕಡೆ ಅರಣ್ಯ ಸಂರಕ್ಷಣೆ ಕಾಯ್ದೆಗಳು ತಂದಿದೆ, ವನ್ಯಜೀವಿ ಸಂರಕ್ಷಣಾ ಕಾಯ್ದೆಗಳು ತಂದಿದ್ದಾವೆ. ಇದೆಲ್ಲ ಸಂರಕ್ಷಣೆ ಹೆಸರಿನಲ್ಲಿರುವಂಥ ಕಾನೂನುಗಳಂತ ನಾವು ಒಪ್ಕೊಳ್ತೀವಿ. ಸಂರಕ್ಷಣೆ ಹೆಸರಿನಲ್ಲಿ ಆರ್ಥಿಕವಾದಂಥ ಲಾಭದಾಯಕ ಆಗುವಂಥ ಸಫಾರಿಗಳು, ರೆಸಾರ್ಟ್ಗಳ ಮುಖಾಂತರ ನಡೆಸುವಂಥ ಸಂದರ್ಭದಲ್ಲಿ ನಮ್ಮ ಆದಿವಾಸಿಗಳನ್ನು ಹೊರಗೆ ಹಾಕುವಂಥ ಈ ಪ್ರಯತ್ನ ಏನಿದೆ, ಇದಕ್ಕೆ ನಮ್ಮ ಇಡೀ ಆದಿವಾಸಿ ಸಮುದಾಯಗಳು ಮತ್ತು ನಮ್ಮ ಆದಿವಾಸಿ ಸಮುದಾಯದ ಬಗ್ಗೆ ಕಾಳಜಿ ಇರುವಂತಹ ಸಂಘ ಸಂಸ್ಥೆಗಳು, ಪ್ರಗತಿಪರ ಸಂಘಟನೆಗಳ ಸಂಪೂರ್ಣ ವಿರೋಧ ಇದೆ ಅನ್ನೋದು ಈ ಮೂಲಕ ನಾವು ಹೇಳ್ತಾ ಇದ್ದೀವಿ ಸರ್.
ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.